ಅವಾಯ್ಡ್ ಮಾಡಬೇಕು. ಬಿವೇರ್ ಆಫ್ ದಿ ಸೋಷಿಯಲ್ ಮೀಡಿಯಾಸ್ ಅಂತೇಳಿ ಅದನ್ನು ಒಂದು ಚಿತ್ರರೂಪದಲ್ಲಿ ತೋರಿಸಿದೆ. ಯಾವ ರೀತಿ ಇದು ಉಪಯೋಗ ಆಗ್ತಾ ಇದೆ, ಇದನ್ನು ಯಾವ ರೀತಿ ನಾವು ಹುಷಾರಾಗಿರಬೇಕು, ಇದರಿಂದ ಯಾವ ರೀತಿ ಕ್ರೈಮ್ಸ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಬಿವೇರ್ ಆಫ್ ದ ಸೋಷಿಯಲ್ ಮೀಡಿಯಾ ಮೂವಿ ಅಂತಂದರೆ ಸ್ವಲ್ಪ ಸ್ಟಂಟ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಸ್ಟಂಟ್ಸೇ ಮೇಯ್ನ್ ಆಗಿದೆ ಇಲ್ಲಿ, ಬಟ್ ಐಡಿಯಾಸ್ ಕೂಡ ಚೆನ್ನಾಗಿದೆ. ಚೆನ್ನಾಗಿದೆ ಎಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೇಗಿತ್ತು? ಚೆನ್ನಾಗಿತ್ತು. ಹೀರೋಯಿನ್ ಸೆಂಟ್ರಿಕ್ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಕ್ಟಿಂಗ್, ಸ್ಟಂಟ್ಸ್ ಚೆನ್ನಾಗಿ ಮಾಡಿದ್ದಾರೆ, ಫೈಟ್ಸ್ ತುಂಬ ಚೆನ್ನಾಗಿದೆ. ಏನು ಮೆಸೇಜ್ ಕೊಡುತ್ತೆ ಸರ್ ಯೂತ್ಸ್ಗೆ ಫೇಕ್ ಮೆಸೇಜಸ್ ಇಂದ ಮತ್ತು ಗೇಮ್ಸ್ ಇಂದ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ, ಯಾಕೆ ನಾವು ಟ್ರ್ಯಾಪ್ ಆಗಬಾರ್ದು. ತುಂಬ ಇಷ್ಟಪಡ್ತಾರೆ, ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟ್ ಆಗಿದೆ ನೋಡಿ. ರಾಗಿಣಿ ಅವ್ರ ಆಕ್ಟಿಂಗ್ ಯಾವ ತರ ಇತ್ತು ಸರ್? ಅವರು ತುಂಬ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತ ನೋಡಲೇಬೇಕು ಅಂತ ಹೇಳ್ತಾ ಇದ್ರು. ಖಂಡಿತ ಸರ್, ಕ್ಲೈಮ್ಯಾಕ್ಸ್ ಬಂದು ಅಲ್ಟಿಮೇಟ್ ಆಗಿದೆ. ಈ ಸಿನಿಮಾ ನಾವು ಮಾಡಿದ್ವಿ, ನಮಗೆ ಗೊತ್ತಾಗಿಲ್ಲ ಆ ಥರ ಇದೆ ಅಂತ. ಸೊ ನಾವು ಆ ಸಿನಿಮಾ ಮೇಕಪ್ ಮಾಡಿದ್ದು, ಬಟ್ ಆದರೂ ಕೂಡ ಸಿನಿಮಾ ಕ್ಲೈಮ್ಯಾಕ್ಸ್ ಆ ಥರ ಬರೋದು ನಮಗೆ ಗೊತ್ತಿಲ್ಲ. ತುಂಬ ಇಷ್ಟ ಆಯಿತು. ಸೆಕೆಂಡ್ ಹಾಫಲ್ಲಿ ಸಸ್ಪೆನ್ಸ್ ಥ್ರಿಲ್ ಆಗಿದೆ, ಒಂಥರ ಕ್ಯೂರಿಯಾಸಿಟಿ ಕೊಡುತ್ತೆ ಮೂವಿ ನೋಡೋದಕ್ಕೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡೋ ಅಂಥ ಫಿಲಮ್ ಇದು. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಫೈಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಆ ಬಿಲ್ಡಪ್ಸ್ ಕೊಡೋದು ಮತ್ತು ಫೈಟಿಂಗು, ಒಂದು ಕ್ಯೂರಿಯಾಸಿಟಿ ಇದೆ, ಒಂದು ಕಂಟೆಂಟ್ ಮೂವಿ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಮೆಸೇಜ್ ಕೊಡುತ್ತೆ. ಇದರಲ್ಲಿ ಮೇಯ್ನ್ ಬಂದುಬಿಟ್ಟು ಯಾರು ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಬಾರ್ದು ಅಂತ ಇದೆ. ಮತ್ತು ಅತಿ ಆಸೆ ತುಂಬ ಪಡಬಾರ್ದು, ಹಣದ ದುರಾಸೆಗೆ ಜನ ಬಲಿ ಆಗ್ತಾರೆ ಅನ್ನೋದೊಂದು ಮೆಸೇಜ್ ಇದೆ. ಒಳ್ಳೆ ಮೆಸೇಜ್ ಕೊಡುತ್ತೆ ಮೂವಿ. ಎಲ್ರಿಗೂ ನಮಸ್ತೆ. ಆ್ಯಕ್ಚುಲಿ ರಾಗಿಣಿ ಮ್ಯಾಮ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಜನಿ ಕ್ಯಾರೆಕ್ಟರ್ ಅಂತ. ಸೊ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಬಂದು ಮೂವಿ ನೋಡಿ ನನಗೆ ಸಪೋರ್ಟ್ ಮಾಡಿ. ಸೆಕೆಂಡ್ ಹಾಫ್ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಸಕ್ಕಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲ ಹೆಂಗಸ್ ಲೇಡೀಸ್ದು ತುಂಬ ಇದಾಗಿದೆ, ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಸೂಪರ್ ಆಗಿತ್ತು. ಮಕ್ಕಳು ವಿಡಿಯೋ ಬಗ್ಗೆ, ಗೇಮ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಫುಲ್ಲು ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಸರ್, ಚೆನ್ನಾಗಿದೆ. ರಾಗಿಣಿ ಮೇಡಮ್ ಇಷ್ಟ ಆದ್ರು. ಅದ್ಭುತ ಪರ್ಫಾರ್ಮೆನ್ಸ್ ಬಂದಿದೆ. ಆ್ಯಕ್ಷನ್ ಫೈಟ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಒಂದು ವಿಡಿಯೋ ಗೇಮ್ಸಿಂದ ಅನಾಹುತ ಏನೇನು ಆಗ್ಬೋದು ಅನ್ನೋದನ್ನು ಸ್ಟಾರ್ಟಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ, ಬಟ್ ಅದಾದಮೇಲೆ ಕಂಟಿನ್ಯೂಸ್ ತುಂಬ ಸಸ್ಪೆನ್ಸ್ಗಳನ್ನ ಬಂದಿದೆ ಇದರಲ್ಲಿ. ನೀವು ಎವ್ರಿ 3 ಮಿನಿಟ್ಗೆ ಒಂದು ಸಸ್ಪೆನ್ಸನ್ನು ನೋಡ್ಬೋದು. ಸಸ್ಪೆನ್ಸು ಟ್ವಿಸ್ಟ್ಗಳಿದೆ. ಬಹುಶಃ ಇಷ್ಟೊಂದು ಸಸ್ಪೆನ್ಸ್ಗಳನ್ನು ಯಾವ ಸಿನಿಮಾದಲ್ಲೂ ಇಟ್ಟಿರಲಿಕ್ಕಿಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರಾಜನ್ ಸರ್ ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಎಲ್ರಿಗೂ ಶುಭವಾಗಲಿ. ತುಂಬ ಧನ್ಯವಾದಗಳು. ಇಮೇಲ್ ಸಿನಿಮಾ ಕನ್ನಡ ವರ್ಷನ್ ರಿಲೀಸ್ ಆಗಿದೆ ಥಿಯೇಟರ್ಸಲ್ಲಿ. ಬಹುಶಃ 85+ ಥಿಯೇಟರ್ಸಲ್ಲಿ ರಿಲೀಸ್ ಆಗಿದೆ ಇವತ್ತು ಆಲ್ ಓವರ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ಎಲ್ಲ ಕಡೆ ಸಿನಿಮಾಗೆ ಅದ್ಭುತವಾಗಿರೋದು ರೆಸ್ಪಾನ್ಸ್ ಸಿಗ್ತಾ ಇದೆ. ಇದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ದಯಾನಂದ್ ಅವರು, ದಿಲೀಪ್ ಅವ್ರಿಗೆ ಥ್ಯಾಂಕ್ ಮಾಡಬೇಕು. ಯಾಕಂದರೆ ಇವತ್ತು ಬಹುಶಃ 13+ ಸಿನಿಮಾಗಳು ರಿಲೀಸ್ ಆಗಿದೆ ಕರ್ನಾಟಕದಲ್ಲಿ, ಕನ್ನಡದಲ್ಲಿ. ತುಂಬ ಖುಷಿ ಆಗುತ್ತೆ ಸಿನಿಮಾಗಳು ರಿಲೀಸ್ ಆದರೆ. ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಬೇಕು, ಬಟ್ ನಮ್ಮ ಸಿನಿಮಾಗೆ ಅದ್ಭುತವಾಗಿರೋದು ರೆಸ್ಪಾನ್ಸ್ ಸಿಕ್ಕಿದ್ದಕ್ಕೆ ನಮ್ಮ ಕನ್ನಡ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಕೊಟ್ಟಿರೋದು ಪ್ರೀತಿ, ವಿಶ್ವಾಸ ಈ ಒಂದು ಸಿನಿಮಾನ ಇವತ್ತು ಇಷ್ಟು ಒಳ್ಳೆಯ ಮಟ್ಟಿಗೆ ಓಪನಿಂಗ್ ಸಿಕ್ಕಿದೆ. ಇದೇ ಥರ ಇರಲಿ. ನಮ್ಮ ಡೈರೆಕ್ಟರ್ ರಜನ್ ಅವರು ಫಸ್ಟ್ ಟೈಮ್ ನಮ್ಮ ಕನ್ನಡದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ಅವರಿದ್ರೂ, ತಮಿಳ್ನಾಡವ್ರಿದ್ರೂ ತುಂಬ ಪ್ರೀತಿ ಇದೆ ಅವ್ರಿಗೆ ಕರ್ನಾಟಕ ಮತ್ತು ಕನ್ನಡದ ಜನತೆ ಮೇಲೆ. ಸೊ ಅವ್ರಿಗೆ ನಿಮ್ಮ ಸಪೋರ್ಟ್ ಇರಲಿ, ಅವ್ರಿಗೂ ಮತ್ತು ಅವ್ರ ಫ್ಯಾಮಿಲಿಗೂ, ಅವ್ರ ವೈಫ್ಗೂ. ಅವರು ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ನಮ್ಮ ತಂಡ ಕಂಪ್ಲೀಟಾಗಿ ಎಲ್ಲರೂ ಆರ್ಟಿಸ್ಟ್ ಇದ್ದಾರೆ ಇಲ್ಲಿ. ಅವ್ರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳಿ, ಯಾಕೆಂದರೆ ಎಲ್ಲರೂ ಅದ್ಭುತವಾಗಿರೋದು ವರ್ಕ್ ಮಾಡಿರೋದು. ಆ್ಯಂಡ್ ನಮ್ಮ DOP ಸೆಲ್ವಮ್ ಅವ್ರದ್ದು ವರ್ಕ್ ತುಂಬ ಅದ್ಭುತವಾಗಿದೆ. ಎಲ್ಲ ಆರ್ಟಿಸ್ಟ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಿನಿಮಾ ನಾವು ಸಾಕಷ್ಟು ಆಬ್ಸ್ಟಿಕಲ್ಸ್ ಮೇಲೆ ಮಾಡಿರೋಂಥ ಒಂದು ಸಿನಿಮಾ. ಯಾಕಂದರೆ ಈ ಥರ ಒಂದು ಸಬ್ಜೆಕ್ಟ್ ಆಚೆ ತರಬೇಕು ಅಂದರೆ ಇಟ್ಸ್ ನಾಟ್ ಈಸಿ. ಟುಡೇಸ್ ಡೇ ಆ್ಯಂಡ್ ಏಜ್, ಟುಡೇಸ್ ಟೆಕ್ನಾಲಜಿ
ಇಸ್ ಎಫೆಕ್ಟಿಂಗ್ ಅಸ್, ಟೇಕಿಂಗ್ ಅ ಟೋಲ್ ಆನ್ ಅಸ್ ಇನ್ ಅ ವೆರಿ ಬಿಗ್ ವೇ. ಅದನ್ನು ಒಂದು ಸ್ಮಾರ್ಟ್ ಆಗಿರೋದು, ಎಮೋಷ್ನಲ್ ಆಗಿರೋದು ರೀತಿಯಲ್ಲಿ ತೋರಿಸ್ಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಅದನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ತುಂಬ ಧನ್ಯವಾದಗಳು.